ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪಂದನಾ ತೇಜಸ್ವಿನಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೊಂದು ಡಿಟಾಕ್ಸ್ ಡ್ರಿಂಕ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಅದರ ಉಪಯೋಗಗಳನ್ನ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಯಾರ್ಯಾರು ನನ್ನ ಚಾನಲ್ ನೋಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಕೊತ್ತಂಬರಿ ಸೊಪ್ಪಲ್ಲಿ ನಮಗೆ ತುಂಬ ಹೇರಳವಾದಂಥ ವಿಟಮಿನ್ಸ್, ಖನಿಜಾಂಶಗಳು ಸಿಗುತ್ತೆ. ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ತೂಕ ಕಡಿಮೆ ಆಗುತ್ತೆ, ಜೀರ್ಣಕ್ರಿಯೆನ ಹೆಚ್ಚಿಸುತ್ತದೆ. ಎರಡನೇದಾಗಿ ಬರುವಂಥದ್ದು ಪುದೀನಾ ಲೀವ್ಸ್ ಕೂಡ ತೂಕ ಕಡಿಮೆ ಮಾಡುತ್ತೆ. ಇದು ತುಂಬ ಕಡಿಮೆ ಕ್ಯಾಲೋರಿ ಇದೆ, ದೇಹನ ಹೆಚ್ಚಾಗಿ ತಂಪಾಗಿಡುತ್ತೆ. ಇದನ್ನು ರೆಗ್ಯುಲರ್ ಆಗಿ ಪುದೀನ ಟೀ ಥರ ಮಾಡ್ಕೊಂಡು ಕೂಡ ನಾವು ಕುಡಿಯೋದ್ರಿಂದ ದೇಹಕ್ಕೆ ಬೆನಿಫಿಟ್ ಸಿಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಕರಿಬೇವಿನಲ್ಲಿರುವಂಥ ಹೆಚ್ಚಾಗಿರುವಂಥ ವಿಟಮಿನ್ಸ್, ಮಿನರಲ್ಸ್ ಇರುತ್ತೆ. ಇದು ಕೊಬ್ಬು ಕರಗಿಸುತ್ತೆ ಮತ್ತು ಜೀರ್ಣಕ್ರಿಯೆನ ಸುಧಾರಣೆ ಮಾಡುತ್ತೆ. ಮತ್ತು ಹಾಗೆ ಜೀರ್ಣಕ್ರಿಯೆ ದೇಹದಲ್ಲಿರುತ್ತ ಆಹಾರ ಕ್ರಿಯೆನ ಹೆಚ್ಚಿಸುತ್ತದೆ. ಸೊ ನೆಕ್ಸ್ಟ್ ಬರುವಂಥದ್ದು ಬೆಳ್ಳುಳ್ಳಿ ಕೂಡ ಜೀರ್ಣಕ್ರಿಯೆ ಹೆಚ್ಚಿಸುತ್ತೆ, ಹಸಿವನ್ನು ನಿಯಂತ್ರಣ ಮಾಡುತ್ತೆ. ಸೊ ನಮ್ಮ ದೇಹದಲ್ಲಿರುವಂಥ ವಿಷಕಾರಿ ಅಂಶಗಳನ್ನ ಕೂಡ ಹೊರ ಹಾಕುತ್ತೆ. ನೆಕ್ಸ್ಟು ಶುಂಠಿ ತೂಕನ ಕಡಿಮೆ ಮಾಡಿಸುತ್ತೆ, ದೇಹದಲ್ಲಾಗುವಂಥ ಉರಿಯೂತನ ಕಡಿಮೆ ಮಾಡುತ್ತೆ, ಜೀರ್ಣಕ್ರಿಯೆ ಹೆಚ್ಚಿಸಿ ಹಸಿವನ್ನು ನಿಯಂತ್ರಿಸುತ್ತದೆ. ನೆಕ್ಸ್ಟ್ ಬರೋದು ಸೌತೆಕಾಯಿ. ಇದು ಹೆಚ್ಚಾಗಿ ಕಡಿಮೆ ಕ್ಯಾಲೋರಿ ಇರುತ್ತೆ, ತೂಕನ ಕಡಿಮೆ ಮಾಡುತ್ತೆ. ಇದರಲ್ಲಿರುವಂಥ ನೀರಿನಾಂಶ ಹೆಚ್ಚಾಗಿದ್ದು ನಾರಿನಾಂಶ ಕೂಡ ಹೆಚ್ಚಾಗಿದೆ. ಇದು ಹೊಟ್ಟೆ ತುಂಬಿದಾಗೆ ಅನುಭವ ನೀಡುತ್ತೆ. ಸೊ ನಿಂಬೆ ರಸದಲ್ಲಿರತಕ್ಕಂಥ ವಿಟಮಿನ್ ಸಿ ಅಂಶ ತುಂಬ ಹೆಚ್ಚಾಗಿದೆ. ಇದು ನಾವು ಡೈಲಿ ಒಂದು ನಿಂಬೆ ಹಣ್ಣಿನ ರಸವನ್ನು ತಗೊಳ್ಳೋದ್ರಿಂದ ನಮ್ಮ ದೇಹ ತುಂಬ ಆರೋಗ್ಯಕರವಾಗಿರುತ್ತದೆ. ಸೊ ನೆಕ್ಸ್ಟ್ ಬರುವಂಥದ್ದು ಪಾಲಕ್. ಇದು ಹಸಿಯಾಗಿ ತೊಗೊಂಡ್ರೆ ಅಸಿಡಿಟಿ ಉಂಟಾಗುತ್ತೆ ಫ್ರೆಂಡ್ಸ್. ಸೊ ಅದಕ್ಕೆ ಇದನ್ನು ಬೇಯಿಸ್ಬಿಟ್ಟೆ ನಾನು ತೊಗೊಳ್ತಾ ಇರೋದು. ಸೊ ಬೇಯಿಸಿದ ಪಾಲಕ್ನಲ್ಲಿ ಕ್ಯಾಲೋರೀಸ್ ತುಂಬ ಕಡಿಮೆ ಇದೆ, ಫೈಬರ್ ಜಾಸ್ತಿ ಇರುತ್ತೆ, ದೇಹಕ್ಕೆ ಅಗತ್ಯವಾದಂಥ ವಿಟಮಿನ್ಸ್ ಮತ್ತು ಮಿನರಲ್ಸ್ ಒದಗಿಸುತ್ತೆ. ಇದು ದೇಹದ ತೂಕವನ್ನು ಕಡಿಮೆ ಮಾಡುತ್ತೆ. ಇದು ಪಾಲಕ್ ಬೇಯಿಸಿರೋ ನೀರು, ಸೊ ನಾನು ವೇಸ್ಟ್ ಮಾಡಲಿಲ್ಲ, ಇದನ್ನು ಹಾಗೆ ಗ್ರೈಂಡ್ ಮಾಡ್ಕೊಳ್ತೀನಿ. ನಾನು ಯಾವಾಗ ಪೇಸ್ಟ್ ಮಾಡ್ಕೊಳ್ತೀನೋ ಆವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಳ್ತೀವಿ. ಸೊ ಇವಾಗ ಇದಿಷ್ಟ್ರದ್ದು ಉಪಯೋಗಗಳನ್ನ ತಿಳ್ಕೊಂಡ್ರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಜಾರ್ಗೆ ನಾವು ತಗೊಂಡಿರುವಂಥ ಸೌತೆಕಾಯಿ, ಹಾಗೆ ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, 5ರಿಂದ 10 ಕಡ್ಡಿ ಕರಿಬೇವು ಎಲೆಗಳು, ಸೊ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಸೊ ಹಾಗೆ 20ರಿಂದ 25 ಎಲೆ ಪುದೀನ, ಸೊ 1 ಕಪ್ಪು ಅಥವಾ 1 ಹಿಡಿ ಬೇಯಿಸಿರುವಂಥ ಪಾಲಕ್ಕು. ಅದ್ರ ಜೊತೆಗೆ ಸ್ವಲ್ಪ ಬೇಯಿಸಿರೋ ಪಾಲಕ್ಕಿನ ನೀರು ಹಾಕಿಬಿಟ್ಟು ನಾವು ರುಬ್ಕೋಬೇಕು. ಈ ರುಬ್ಬಿದ ಮಿಶ್ರಣವನ್ನು ಸೋಸ್ಕೊಂಡು ಬರೋ ಅಂಥ ಸೋಸಿದ ನೀರಿಗೆ ನಾವು ನಿಂಬೆ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಅರ್ಧ ನಿಂಬೆ ರಸ ಆದರೆ ಸಾಕಾಗುತ್ತೆ. ಸೊ ಅರ್ಧ ನಿಂಬೆ ರಸನ ಅದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಕುಡಿಬೇಕು. ಸೊ ಇದನ್ನು 2 ದಿನಕ್ಕೆ ಒಂದು ಸಾರಿ, ರೆಗ್ಯುಲರಾಗಿ ತೊಗೊಳೋದಕ್ಕೆ 2 ದಿನಕ್ಕೆ ಒಂದು ಸಾರಿ ಕುಡಿದ್ರೆ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು.